ಇವತ್ತು ನಮ್ಮ ಪೂರ್ತಿ ಮಂಕಿ ಐಲ್ಯಾಂಡ್ ಸಂಭ್ರಮವನ್ನೇ ಆಚರಿಸ್ತಿದೆ. ಖುಷಿಯಾಗಿದ್ದಾರೆ ಏನು? ಸರಿಯಾಗಿ ಹೇಳಿದ್ರಿ ಮಹಾರಾಜ್ರೆ. ಬನಾನಾ ಹಾರ್ವೆಸ್ಟ್ ಫೆಸ್ಟಿವಲ್ ಬರೋದು ವರ್ಷಕ್ಕೆ ಒಂದೇ ಸಲ ಅಲ್ವಾ? ನಾವ್ ಸೆಲೆಬ್ರೇಟ್ ಮಾಡಿದ್ರೆ ಧೂಮ್ ಧಾಮ್ ಅಂತಾನೆ ಮಾಡ್ಬೇಕು. ಬನ್ನಿ ಗೆಳೆಯರೇ, ಬೇಗ ಬನ್ನಿ. ನನ್ಗೆ ಪಾರ್ಟಿ ಮಿಸ್ ಮಾಡಕ್ ಇಷ್ಟ ಇಲ್ಲ. ಮಿಸ್ ಮಾಡೋಕ್ ಇಷ್ಟ ಇಲ್ಲ. ಗೆಳೆಯರೇ, ಇವತ್ ಮಂಕಿ ಐಲ್ಯಾಂಡ್ ಅಲ್ಲಿ ಸಖತ್ ಮಜಾ ಬರುತ್ತೆ ಅನ್ಸುತ್ತೆ. ಮಾಡಿದ್ದಣ್ಣು ಮಾರಾಯ, ನಾನಂತೂ ಪಾರ್ಟಿ ಮಾಡಕ್ ಹೊರಟೆ. ಅಯ್ಯೋ ರಂಗಿಲ್ಲ, ಮೆತ್ತಗೆ. ವಾವ್, ಹಾಯ್ ಕಿಂಗ್ ಅಂಡ್ ಕ್ವೀನ್. ಇದೇನಾಗ್ಬಿಟ್ಟು? ನೀವೇನ್ ಮಾಡ್ತಿದ್ದೀರಾ ರಂಗೀಲಾ? ನೀನ್ ಬಂದು ಸೆಲೆಬ್ರೇಷನ್ಸ್ನೆಲ್ಲ ಹಾಳು ಮಾಡ್ಬಿಟ್ಟೆ. ನಮ್ಮ ಬನಾನಾ ಎಲ್ಲವೂ ಕೆಳಗ್ ಬಿದ್ದೋಯ್ತು. ಚಿಂತೆ ಮಾಡ್ಬೇಡಿ ಗೆಳೆಯರೇ, ಕೆಟ್ಟಾಗಿರೋ ಕೆಲ್ಸಗಳನ್ನ ಸರಿ ಮಾಡುವ ಕೆಲ್ಸ ರುದ್ರನ. ಜಿಬಾಯಿಸ್ಕಾ ಬನಾನಾ ಜಮಾನಾ. Ibaiska tree fixo. Ibaiska bananas harvesto. ಕೇಳ್ರಿ, ನಿಮ್ಮ ಜಾಗ ಆಯಿಸ್ಕೊಳ್ಳಿ. ಕಿಂಗ್ ಮಕೊಂಗ, ಕ್ವೀನ್ ಮಂಕಿನ ಮತ್ತು ರುದ್ರ ಬನಾನಾ ಸ್ಟ್ಯಾಚ್ಯೂನ ಅನ್ವೀಲ್ ಮಾಡ್ತಾ ಇದ್ದಾರೆ. Ibaiska statue revealo. ವಾಹ್, ನನ್ನ ಮಂಕಿ ಕಿಂಗ್, ನೀನು ಬನಾನಾ ಫೆಸ್ಟಿವಲ್ ಮಾಡ್ತಿದೀಯಾ? ಹ್ಯೂಮನ್ಸ್ ಕೂಡ ಕರೆದಿದೀಯಾ? ಮಂಕೀಸ್ಗಳ ವೀರ ಧೀರ ಶೂರ ಆಗಿರೋ ಮಹಾಶಕ್ತಿಶಾಲಿಯಾಗಿರೋ ಮಕ್ಕುಂಗನೆ ಕರೆಯೋದ್ ಮರ್ತ್ಬಿಟ್ಟಿಯ. ಅದಕ್ಕೇನೆ ನಾನು ಇಲ್ಲಿಗೆ ಕರೀದೇನೆ ಬರ್ಬೇಕಾಗ್ ಬಂತು. ಮಂಕಿ ಗಾರ್ಡ್ಸ್, ಈ ಮಕೊಂಗಾನ ಬಂಧಿಸ್ಬೇಡಿ ನೀವು. ನೀನ್ ಬರ್ದೇ ಇದ್ರೆ ಅದೇ ನಿನ್ಗೆ ಒಳ್ಳೇದಿತ್ತು ಮಕುಂಗ. ಯಾಕೆಂದ್ರೆ ಈ ಸಲಾನು ನೀನ್ ಸೋಲಿನ ರುಚಿ ನೋಡ್ಬೇಕಾಗುತ್ತೆ. ಇಬಾಯಿಸ್ಕಾ ಮಕುಂಗ ಟ್ರಾಪಿಸೋ. ರುದ್ರ, ನಿನ್ನ ಮತ್ತೆ ನಿನ್ನ ಸ್ನೇಹಿತರ ಓವರ್ ಕಾನ್ಫಿಡೆನ್ಸೇ ನನ್ನ ಇಲ್ಲಿವರೆಗೂ ಎಳ್ಕೊಂಡ್ ಬಂದಿದೆ. ನಿನ್ ಮೇಲೆ ಸೇಡ್ ತೀರಿಸ್ಕೊಂಡೇ ನನ್ ನಿದ್ದೆ ಬರುತ್ತೆ. ಮಕುಂಗ, ಓವರ್ ಕಾನ್ಫಿಡೆಂಟ್ ನೀನ್ ಆಗಿದ್ದೀಯಾ, ಅದಕ್ಕೆ ಒಬ್ನೇ ಬಂದಿದ್ಯಾ ತಾನೇ? ಒಬ್ನೇನಾ? ಯಾರು ಹೇಳಿದ್ದು ನಿನ್ಗೆ ಮಕ್ಕುಂಗ ಒಬ್ನೇ ಬಂದ ಅಂತ? ಸ್ವಲ್ಪ ಹಿಂತಿರುಗಿ ನೋಡು ನೀನು. ನನ್ ಜೊತೆ ನನ್ನ ಹಳೆಯ ಗೆಳೆಯ ಬಂದಿದ್ದಾನೆ, ಮನರಂಗ. ನಾನು ಅಶಾಂತಿ ಹರಡೋದಕ್ಕೋಸ್ಕರ ಶಾಂತವಾಗಿದ್ದೇನೆ. ಮೆಡಿಟೇಷನ್ ಮಾಡಿ ನನ್ನ ಪವರ್ಗಳನ್ನ ಒಗ್ಗೂಡುತ್ತೇನೆ. ಆಕ್ರಮಣ!
ಮಕುಂಗ ಗೆದ್ದು ಬಿಟ್ಟ. ಎಷ್ಟು ಬೇಗನೆ ಅಲ್ಲ ಮಕುಂಗ. ರುದ್ರ, ಈ ಪನ್ರಂಗನ ಎದುರು ಹಾಕೊಂಡ್ರೆ ಅನುಭವಿಸ್ತೀಯ. ನಾನ್ ಯಾರ ಸೈಡಿಗೂ ಹೆದರ್ಕೊಳ್ಳೋದಿಲ್ಲ. ಈ ರುದ್ರನ್ ಮ್ಯಾಜಿಕ್ ಅಂತೂ ತುಂಬಾ ಪವರ್ಫುಲ್ ಆಗಿದೆ. ಈಗ ನಾನ್ ಮೆಡಿಟೇಟ್ ಮಾಡಿ ಇವನ್ ಮ್ಯಾಜಿಕ್ ಪವರ್ಸ್ ನ ನಾಶ ಮಾಡೋ ಮಂತ್ರ ಪಡ್ಕೋತೀನಿ. ರುದ್ರ, ಈ ಪನ್ರಂಗನ ಎದುರು ಹಾಕೊಂಡ್ರೆ ನೀನ್ ಅನುಭವಿಸ್ತೀಯ. ಮಕುಂಗ ರುದ್ರ, ನಿನ್ ಗುರಿಗ ತಪ್ಪೋಯ್ತು. ರುದ್ರ ತನ್ ಗುರಿನ ಯಾವತ್ತೂ ತಪ್ಪಲ್ಲ ಮಕುಂಗ. ಮನರಂಗ ಎಲ್ಲೋದ? ಮತ್ತೆ ಕಣ್ ಮುಚ್ಕೊಂಡು ಕೂತ್ ಬಿಟ್ಟಿದ್ದಾನೆ. ಹಿಂದಿನ ಸಲ ನಿನ್ನನ್ನು ಬಿಟ್ಟು ಬಿಡುವ ತಪ್ಪು ಮಾಡಿದ್ದೆ ಮಕುಂಗ. ಈ ಸಲಿ ಮಾಡೋದಿಲ್ಲ. ಮೊದಲು ನಿನ್ನ ಕಾಪಾಡ್ಕೊ ಮಕುಂಗ. ಮಾಂಗ, ಈ ಕಿಂಗ್ ಮತ್ತೆ ಕ್ವೀನ್ ಬಂದಿ ಆಗ್ಲಿ ಅಂತಾನೆ ಈ ಪನರಂಗ. Ibaiska cage breako. ಮಕುಂಗ, ಮಕುಂಗ, ಎಂತ ಮ್ಯಾಜಿಕ್ ಮಾಡ್ತೀನಂದ್ರೆ ಎಲ್ಲೋ ಮಂಕಿ ಗಾರ್ಡ್ಸ್ ಕೇಳ್ತಾರೆ. ಕೇವಲ ನನ್ನ ಮಾತನ್ನೇ ಮಾತ್ರ. ಮಂಕಿ ಗಾರ್ಡ್ಸ್ ಹಿಡೀರಿ, ಆದ್ರೆ ಮಕುಂಗನಲ್ಲ, ರುದ್ರ ಮತ್ತೆ ಅವನ ಸ್ನೇಹಿತರನ್ನ. ಅಯ್ಯೋ, ನಮ್ ಗಾರ್ಡ್ಸ್ ನಮ್ಮನ್ನ ಹಿಡಿತಿದಾರಲ್ಲ. ಮಕುಂಗ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದಾನೆ. ಇವರಿಗೆ ಒಳ್ಳೆ ಪಾಠ ಕಲಿಸ್ತೀನಿ. ಬೇಡ ಬೇಡ, ಸುಮ್ನೆ ತಮಾಷೆ ಮಾಡ್ತಿದ್ದ. ಚಿಂದಿ ಕೆಲ್ಸ ಮಾಯ್ರಾ. ನಿನ್ ಉಲ್ಟಾ ಮ್ಯಾಜಿಕ್ ಕೂಡ ಈ ಸಲ ಸೀದಾ ಕೆಲ್ಸ ಮಾಡ್ಬಿಡ್ತು ನೋಡು. ಅದ್ಭುತ ಮಾಯರಾ. ಈಗ ಈ ಮಕುಂಗ ಮತ್ತೆ ಪನ್ರಂಗಾನ ನಾನ್ ನೋಡ್ಕೋತೀನಿ. ಮಂಕಿ ಗಾರ್ಡ್ಸ್ ಎದ್ದೇಳಿ, ರುದ್ರ ಮತ್ತೆ ಅವನ ಎಲ್ಲ ಗೆಳೆಯರನ್ನ ಹಿಡ್ಕೊಳ್ಳಿ. ಇಲ್ಲ, ಮನರಂಗ, ತೋರ್ಸು ನಿನ್ನ ಮೆಡಿಟೇಷನ್ ನ ಮ್ಯಾಜಿಕ್. ರುದ್ರನ ಮ್ಯಾಜಿಕ್ ಮೇಲೆ ಹಿಡಿತ ಸಾಧಿಸು. ಮಾಂಗ, ಈ ರುದ್ರನ್ ಮ್ಯಾಜಿಕ್ ಪವರ್ಸ್ ನೆಲ್ಲ ಸೆಳ್ಕೊ ಅಂತಾನೆ ಪನುರಂಗ. ರುದ್ರ, ನಿನಗೇನು ಆಗಿಲ್ಲ ತಾನೇ? ಇವಾಗ ಏನ್ ಮಾಡೋದು? ಅವರನ್ನ ನಾವ್ ಈಗ್ಲೇ ರುದ್ರನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾಗುತ್ತೆ.
ನನ್ನಿಂದ ರುದ್ರನನ್ನ ಸಂಪೂರ್ಣವಾಗಿ ಸೋಲ್ಸಕ್ಕಾಗ್ಲಿಲ್ಲ. ಶಾಂತವಾಗಿರು ಮಕುಂಗ. ರುದ್ರನ ಎಲ್ಲ ಮ್ಯಾಜಿಕ್ ನಮ್ಮ ಹತ್ರನೇ ಇದೆ. ಈಗ ಅವ್ನ್ ಏನೂ ಮಾಡಕ್ಕಾಗಲ್ಲ. ನಾವು ಅವನ ಮ್ಯಾಜಿಕ್ ನ ನಮ್ಮೊಳಗ್ ಸ್ವೀಕರಿಸಿ ಜಗತ್ತಿನ ಅತಿ ಶಕ್ತಿಶಾಲಿ ಮ್ಯಾಜಿಷಿಯನ್ ಆಗಿ ಬಿಡೋಣ. ಆಗ ನೀನು ರುದ್ರನ್ ಮಾತ್ರ ಅಲ್ಲ, ಯಾರನ್ ಬೇಕಾದ್ರೂ ಚುಟ್ಕಿ ಹೊಡೆಯೋ ಅಷ್ಟರಲ್ಲಿ ಸೋಲಿಸಬಹುದು. ಮೈರಾ, ರುದ್ರ ಹತ್ರ ಇವಾಗ ಅವ್ನ್ ಮ್ಯಾಜಿಕ್ ಇಲ್ಲ. ಈಗ ಏನಾಗುತ್ತೆ? ಹೌದು ವರುಣ್, ಅಜ್ಜಯ್ಯ ಕೂಡ ಬೇರೆ ಮ್ಯಾಜಿಕಲ್ ಜಗತ್ತಿಗೆ ಹೋಗಿದ್ದಾರೆ. ಅವ್ರೆಲ್ಲಿರ್ತಿದ್ರೆ ಎಲ್ಲಾನು ಸರಿ ಮಾಡ್ತಿದ್ರು. ರಂಗೀಲಾ, ತಾತನ್ ಜೊತೆ ಕಾಂಟ್ಯಾಕ್ಟ್ ಸಿಕ್ತಾ? ಮಾಡಿದ್ದು ನಾವು ಮಾರಾಯ. ತಾತನ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವ ರೀತಿಲೂ ಆಗ್ತಿಲ್ವಲ್ಲ. ಅವ್ರು ಯಾವ ಮ್ಯಾಜಿಕಲ್ ಕನ್ವೆನ್ಷನ್ಗೆ ಹೋಗಿದಾರೋ ಅವ್ರ ಮೇಲೆ ಹೊರಗಿನ ಯಾವ ಮ್ಯಾಜಿಕ್ ಪ್ರಭಾವನೇ ಬೀರ್ತಿಲ್ವಲ್ಲ. ಅದಕ್ಕೆ ನಮ್ ಯಾವ ಕಾಲ್ ಯಾವ ಮೆಸೇಜ್ ಅವ್ರವ್ರಿಗೂ ತಲುಪ್ತಾನೆ ಇಲ್ಲ. ಈಗೇನಾಗುತ್ತೆ? ಯಾವಾಗ್ಲೂ ಏನಾಗುತ್ತೋ ಅದೇ ನಡೆಯೋದು. ಮಕುಂಗನ ಸೋಲು. ರುದ್ರ, ನಾವು ಮಕುಂಗ ಮತ್ತೆ ಪನ್ರಂಗನ ಗೆಲ್ಲೋದಕ್ ಬಿಡ್ಬಾರ್ದು. ಈಗ ಅವರು ಬರೀ ಮಂಕಿ ಐಲ್ಯಾಂಡ್ ನ ಮಾತ್ರ ವಶಪಡಿಸಿಕೊಂಡಿದ್ದಾರೆ. ನನ್ ಮ್ಯಾಜಿಕ್ ಅವರಿಗೆ ಸಿಕ್ಕಿದೆ ತಡ. ಅವರ ಇಡೀ ಜಗತ್ತನ್ನೇ ವಶಪಡಿಸಿಕೊಂಡ್ ಬಿಡ್ತಾರೆ, ಸನ್ ಸಿಟಿ ಕೂಡ. ಅವ್ರಿಗೀಗಾಗ್ಲೇ ನಿನ್ ಮ್ಯಾಜಿಕ್ ಸಿಕ್ಬಿಟ್ಟಿದೆ ಅಲ್ವಾ ರುದ್ರ? ಅದಷ್ಟು ಸುಲಭ ಅಲ್ಲ ವರುಣ್. ಅವರು ನನ್ನ ಮ್ಯಾಜಿಕ್ ನ ಕಿತ್ಕೊಂಡಿರೋದು ನನ್ನ ದೇಹದಿಂದ. ಆದ್ರೆ ನನ್ ಮ್ಯಾಜಿಕ್ ನ ಇನ್ನೂ ಕೂಡ ಒಂದು ತುಂಬಾನೇ ಶಕ್ತಿಶಾಲಿ ಸುರಕ್ಷಾ ಕವಚ ಕಾಪಾಡ್ತಿದೆ. ಆ ಮ್ಯಾಜಿಕ್ ಅನ್ನ ಬಳಸೋದು ಖಂಡಿತ ಅಷ್ಟು ಸುಲಭ ಅಲ್ಲ. ಅಂದ್ರೆ ಇವಾಗ್ಲೂ ನಾವು ಅವರಿಂದ ನಿನ್ ಮ್ಯಾಜಿಕ್ ವಾಪಸ್ ತಗೋಬಹುದು. ಆದ್ರೆ ಹೇಗೆ? ನಾವು ರುದ್ರನ ಮ್ಯಾಜಿಕ್ ಇಲ್ಲದೆ ಮಕುಂಗ ಮತ್ತು ಪಂಡ್ರಂಗನ ಹೇಗೆ ಸೋಲ್ಸೋದು? ನಾನು ಇನ್ನೊಂದ್ಸಲ ತಾತನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡ್ಲಾ? ಹಾ, ಅಜ್ಜಯ್ಯ. ಅಜ್ಜಯ್ಯ ನನ್ಗೊಂದ್ಸಲ ಯಾವ ಐಲ್ಯಾಂಡ್ ಬಗ್ಗೆ ಹೇಳಿದ್ರು ಗೊತ್ತಾ? ಅಲ್ಲಿ ಹೋಗಿ ಯಾವ ಮ್ಯಾಜಿಷಿಯನ್ ಕೂಡ ತಮ್ಮ ಪವರ್ಸ್ ಅನ್ನ ವಾಪಸ್ ಪಡ್ಕೋಬಹುದು. ಆ ಐಲ್ಯಾಂಡ್ ಹೆಸರೇನಿತ್ತು? ಮಾಯಾ ಐಲ್ಯಾಂಡ್. ಹಾ, ಮಾಯಾ ಐಲ್ಯಾಂಡ್. ತುಂಬಾ ಒಳ್ಳೇದು ರಂಗಿಲಾ, ನಾವೆಲ್ಲ ಅಲ್ಲಿಗೆ ಹೋಗ್ಬೇಕು. ಆದ್ರೆ ತಾತ ಇನ್ನೊಂದ್ ವಿಷಯನೂ ಹೇಳಿದ್ರು ರುದ್ರ. ಮಾಯಾ ಐಲ್ಯಾಂಡ್ ಹೋಗೋದಕ್ಕೆ ದಾರಿ ಯಾರಿಗೂ ಗೊತ್ತಿಲ್ಲ ಅಂತ. ಆ ಐಲ್ಯಾಂಡ್ ಲೊಕೇಶನ್ ಆಗಾಗ ಬದಲಾಗ್ತಾ ಇರುತ್ತೆ. ರಂಗಿಲಾ, ನಮ್ಗೆ ಲೈಬ್ರರಿಯಲ್ಲಿ ಮಾಯಾ ಐಲ್ಯಾಂಡ್ ಬಗ್ಗೆ ಖಂಡಿತ ಏನಾದ್ರೂ ಗೊತ್ತಾಗುತ್ತೆ. ಬನ್ನಿ. ಇಷ್ಟೊಂದ್ ಬುಕ್ಸ್ ಗಳಲ್ಲಿ ಒಂದ್ ಬುಕ್ ಅನ್ನ ಹುಡುಕೋ ಅಷ್ಟ್ರಲ್ಲಿ ನಾನಂತೂ ಮುದ್ಕ ಆಗೋಗ್ತೀನಿ. ನನ್ನ ಮ್ಯಾಜಿಕ್ ಈಗ್ಲೇ ಹುಡುಕುತ್ತೆ ಆ ಮಾಯಾ ಐಲ್ಯಾಂಡ್ ಅನ್ನು. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ಮೈರಾ, ಬೇಡ. ನಿನ್ ಮ್ಯಾಜಿಕ್ ಬುಕ್ ನಂತೂ ಹುಡುಕ್ಲಿಲ್ಲ, ಆದ್ರೆ ನನ್ನನ್ನು ಹುಡುಕ್ಬಿಡ್ತು. ಮಾಡ್ತೀನಿರು ನಿಂಗೆ. ಮೈರಾ, ಇಲ್ಲಿ ಏನ್ ನಡೀತಿದೆ? ಸಾರಿ ವರುಣ್. ಮೈರಾ, ಇದೇ ಮ್ಯಾಜಿಕ್ ನ ಪ್ರಾರಂಭ, ಇದೇ ಮ್ಯಾಜಿಕ್ ನ ಅಂತ್ಯ. ಮೈರಾ, ವರುಣ್, ಸಿಕ್ತು ಮಾಯಾ ಐಲ್ಯಾಂಡ್ ನ ಪುಸ್ತಕ. ಮಾಯಾ ಐಲ್ಯಾಂಡ್ ರಸ್ತೆ. ಇದನ್ನ ನಿಜವಾದ ಜಗತ್ನಲ್ಲಿ ಮಾಡಕ್ಕಾಗಲ್ಲ ಪತ್ತೆ. ಜಾದೂನೇ ನಿಮ್ಮ ಜೀವನ ಆಗಿದ್ರೆ ಮಾತ್ರ ನೀವು ಇದನ್ನ ಓದಬಹುದು. ಒಂದು ವಿಶೇಷವಾದ ಟೊಂಗೆ ತೊಗ್ಬಿಟ್ಟು ನೀವು ಮಾಯಾ ಜಗತ್ತಿಗೆ ಹೋಗಿ ಮುಟ್ತೀರಾ. ಮಾಡಿದ್ದು ನೋ ಮಾರಾಯ. ಬೀಜ ಬಿತ್ತಿಲ್ಲ, ನೀರ್ ಹಾಕ್ಲಿಲ್ಲ, ಇದ್ದಕ್ಕಿದ್ದ ಹಾಗೆ ಈ ಮರ ಎಲ್ಲಿಂದ ಬಂತು? ಆ ಪುಸ್ತಕದಲ್ಲಿ ಬರ್ದಿದ್ದು ವಿಶೇಷವಾದ ಟೊಂಗೆಗೆ ತೊಗ್ಬಿಟ್ಟು ನೀವು ಮಾಯಾ ಜಗತ್ತಿಗೆ ಹೋಗಿ ಮುಟ್ತೀರಾ ಅಂತ. ಆದ್ರೆ ರುದ್ರ, ಇಲ್ಲಿ ತುಂಬಾನೇ ಕೊಂಬೆಗಳಿದ್ಯಲ್ಲ, ಇದ್ರಲ್ಲಿ ಮ್ಯಾಜಿಕಲ್ ಯಾವ್ದು ಅಂತ ಹೇಗ್ ಕಂಡಿಡಿಯೋದು? ಅಲ್ಲಿ ನೋಡಿ ಗೆಳೆಯರೆ, ಮ್ಯಾಜಿಕಲ್ ಟೊಂಗೆ ಅದೇ ಅನ್ಸುತ್ತೆ. ಬಾ ನನ್ ಗೆಳೆಯ, ನನ್ನ ಕರ್ಕೊಂಡು ಹೋಗು. ಇವ್ರನ್ನೆಲ್ಲ ನಾವೇ ಕಾಪಾಡ್ಬೇಕಿವತ್ತು.
ತುಂಬಾ ಸಲ ಪ್ರಯತ್ನ ಪಟ್ಟೆ, ಆದ್ರೆ ಈ ಶೀಲ್ಡ್ ಹೊಡೆಯೋ ಲಕ್ಷಣನೇ ಕಾಣ್ತಾ ಇಲ್ಲ. ಈಗ ಎಂತ ಪ್ರಹಾರ ಮಾಡ್ತೀನಂದ್ರೆ ಇದ್ರಿಂದ ಆ ಶೀಲ್ಡ್ ಹೊಡೆದು ಚೂರ್ ಚೂರ್ ಆಗ್ಬಿಡುತ್ತೆ. ಒಂದ್ಸಲ ಅಲ್ಲ 10 ಸಲ ಪ್ರಹಾರ ಮಾಡದೆ ರುದ್ರನ ಮ್ಯಾಜಿಕ್ ಬಾಲ್ ಮೇಲೆ. ಆದ್ರೆ ಇದ್ರ ಮೇಲಿರೋ ಮ್ಯಾಜಿಕ್ ಶೀಲ್ಡ್ ಹೊಡೆಯೋ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ನಮ್ಗೆ ರುದ್ರನ ಮ್ಯಾಜಿಕ್ ಬೇಕೇ ಬೇಕಾಗಿದೆ. ಹೀಗೆ ಕೂಗಾಡಿ ನನ್ನ ಮೆಡಿಟೇಷನ್ ಹಾಳು ಮಾಡಬೇಡ ಮಕ್ಕುಂಗ. ಮನರಂಗ, ಕಣ್ಣಿನ ಜೊತೆಗೆ ಸುಮ್ನೆ ಬಾಯಿನೂ ಮುಚ್ಕೊಂಡು ಕೂತಿರು ನೀನು. ಈ ಮ್ಯಾಜಿಕ್ ಶೀಲ್ಡ್ ನ ಹೊಡಿತೀಯಾ ಅಥವಾ ಸುಮ್ನೆ ಮಲ್ಕೊಂಡೇ ಇರ್ತೀಯ ನೀನು? ನಾನ್ ಮೆಡಿಟೇಷನ್ ಮಾಡಿ ಒಂದು ಶಕ್ತಿಶಾಲಿ ಮಂತ್ರನ ಪಡ್ಕೋತೇನೆ. ಅದು ಈ ಮ್ಯಾಜಿಕ್ ಶೀಲ್ಡ್ ನ ಖಂಡಿತ ನಾಶ ಮಾಡುತ್ತೆ. ರುದ್ರ ನೋಡು, ನಾವ್ ಇನ್ನೇನ್ ಮಾಯಾ ಐಲ್ಯಾಂಡ್ ತಲುಪ್ತೀವಿ. ನಡಿ ನನ್ನ ಗೆಳೆಯ, ಮಾಯಾ ಐಲ್ಯಾಂಡ್ ಕಡೆಗೆ. ಇವನು ಆರಾಮೇ ಮಾಡೋದು ಅಥವಾ ಕೆಲ್ಸನೂ ಮಾಡ್ತಾನ? ಮನರಂಗ, ಸುಮ್ನೆ ಹೀಗೆ ನೀನ್ ಕೂತಿರ್ತೀಯ ಅಥವಾ ಆ ಮ್ಯಾಜಿಕ್ ಬಾಲ್ ಬಗ್ಗೆ ಏನಾದ್ರೂ ಮಾಡ್ತೀಯ ನೀನು? ಮೆಡಿಟೇಟ್ ಮಾಡಿ ನಾನು ಒಂದು ವಿಶೇಷವಾದ ಮ್ಯಾಜಿಕ್ ಪವರ್ ಪಡ್ಕೊಂಡಿದ್ದೀನಿ. ಅದರಿಂದ ಈ ಮ್ಯಾಜಿಕ್ ಶೀಲ್ಡ್ ಖಂಡಿತ ನಾಶ ಆಗುತ್ತೆ. ಓ ಮಾಂಗ, ನಾಶ ಆಗ್ಲಿ ಆ ಮ್ಯಾಜಿಕ್ ಬಾಲ್ ನ ಕವಚ ಅಂತಾನೆ ಪನರಂಗ. ವಾವ್, ಮಾಯಾ ಐಲ್ಯಾಂಡ್ ನ ಪ್ರತಿಯೊಂದು ವಸ್ತುವಲ್ಲೂ ಮ್ಯಾಜಿಕ್ ಇದೆ ಅನ್ಸುತ್ತೆ. ಇವಾಗ ಇದ್ಯಾವ್ದು ಹೊಸ ಕ್ರಿಯೇಚರ್ ಬರ್ತಿರೋದು? ಇಲ್ಲಿಯೇ ಜಾದುವಿನ ಆರಂಭ, ಇಲ್ಲಿಯೇ ಅಂತ್ಯ. ಹೇಳು, ಈ ಮಾಯಾ ಐಲ್ಯಾಂಡ್ಗೆ ಯಾವ ಕಾರಣಕ್ಕೋಸ್ಕರ ಬಂದೆ? ನಿನ್ನೆ ಕೇಳ್ತಿರೋದ್ ರುದ್ರ, ಮುಂದೆ ಹೋಗು. ನನ್ನ ಹೆಸರು ರುದ್ರ. ಮಹಾನ್ ಮ್ಯಾಜಿಷಿಯನ್ ಜಯಸಿಂಗ್ ಚೌಹಾನ್ ಅವರ ಮೊಮ್ಮಗ ನಾನು. ಮಖುಂಗ ಮತ್ತೆ ಪನ್ರಂಗ ಸೇರಿ ನನ್ನಿಂದ ನನ್ ಮ್ಯಾಜಿಕ್ ಕಿತ್ಕೊಂಡ್ರು. ಮಂಕಿ ಐಲ್ಯಾಂಡ್ ನ ಕಾಪಾಡೋಕೆ ನಾನ್ ನನ್ನ ಮ್ಯಾಜಿಕ್ ನ ವಾಪಸ್ ಪಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನ್ ಇಲ್ಲಿಗೆ ಬಂದಿದ್ದೀನಿ. ಇದು ಬರೀ ಹಳೆ ಟೋಪಿ ಅನ್ಸುತ್ತೆ. ರಂಗೀಲ, ಸುಮ್ನಿರಿ. ನಾನು ಎಲ್ಲಿದ್ದೀನಿ? ಎಲ್ಲರಿಗಿಂತ ಮುಂಚೆ ಈ ಐಲ್ಯಾಂಡ್ಗೆ ಬಂದಿದ್ದ ಜಾದೂಗಾರ ನಾನು, ಅವನ ಜಾದುವಿನ ಟೋಪಿ. ನನ್ನ ಹೆಸರು ಜಾದು ದಾದಾ ಅಂತ. ಮತ್ತೆ ಈ ಐಲ್ಯಾಂಡ್ ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದೇ ನನ್ ಕೆಲ್ಸ. ಜಾದು ದಾದಾ, ನನ್ಗೆ ನನ್ನ ಮ್ಯಾಜಿಕ್ ವಾಪಸ್ ಪಡ್ಕೊಳ್ಳೋ ಮಾರ್ಗದ ಬಗ್ಗೆ ಹೇಳಿ. ನಿನಗೇನನ್ಸುತ್ತೆ? ಜಯಸಿಂಗ್ ನ ಮೊಮ್ಮಗನಾದ್ರೆ ನೀನ್ ಏನ್ ಕೇಳ್ತೀಯ ಸಿಕ್ಬಿಡುತ್ತೆ ಅಂತಾನ? ನಿನಗ್ ಮ್ಯಾಜಿಕ್ ವಾಪಸ್ ಸಿಗ್ಬೇಕಾದ್ರೆ ಈ ಮಾಯಾ ಐಲ್ಯಾಂಡ್ ಅಲ್ಲಿ 3 ಪರೀಕ್ಷೆಗಳನ್ನ ಎದುರಿಸ್ಬೇಕಾಗುತ್ತೆ. ನೀನು ಸಾಬೀತ್ಪಡಿಸ್ಬೇಕು ನಿನಗೆ ಅರ್ಹತೆ ಇದೆ ಅಂತ. ನೀನ್ ಸಾಬೀತ್ಪಡಿಸು ನೀನು ಧೈರ್ಯವಂತ, ಶಕ್ತಿವಂತ, ಬುದ್ಧಿವಂತ ಎಂದು. ಪ್ರತಿ ಪರೀಕ್ಷೆಯಲ್ಲಿ ನಿನ್ನ ಮ್ಯಾಜಿಕ್ ಶಕ್ತಿಯ ಒಂದು ಭಾಗ ಸಿಗ್ತಾ ಹೋಗುತ್ತೆ. 3ನೇ ಮತ್ತು ಕೊನೆಯ ಪರೀಕ್ಷೆ ದಾಟುವಾಗ ನಿನ್ನ ಪೂರ್ತಿ ಮ್ಯಾಜಿಕ್ ನಿನಗೆ ಸಿಕ್ಬಿಡುತ್ತೆ. ಹಾಗಾದ್ರೆ ಹೇಳಿ, ಆ ಷರತ್ತುಗಳೇನಂತ? ಅರೆ, ಪರೀಕ್ಷೆ ನಾನಲ್ಲ, ಈ ಐಲ್ಯಾಂಡ್ ಆಯ್ಕೆ ಮಾಡುತ್ತೆ ನಿಮಗಾಗಿ. ಮತ್ತೆ ಮಕ್ಕಳೇ, ನೀವು ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ಬೇಡಿ. ಇಲ್ಲಿವರೆಗೂ ಯಾರು ಆ 3 ಪರೀಕ್ಷೆನ ದಾಟೇ ಇಲ್ಲ. ಬನ್ನಿ ನನ್ ಜೊತೆಗೆ. ಸರಿ, ಇಲ್ಲಿ ಕೇಳಿ. ನಿಮ್ಮ ಮೊದಲ ಪರೀಕ್ಷೆಯನ್ನ ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಒಂದು ನಕ್ಷತ್ರದ ಆಕಾರದ ಜಾದುವಿನ ಎಲೆ ಇದೆ ಮೋಡಗಳ ಮೇಲೆ. ನೀವು ಹೆದರ್ಕೊಳ್ದೆ ಅದನ್ನ ತಗೊಂಡ್ಬರ್ಬೇಕು ಇಲ್ಲಿಗೆ. ಅಯ್ಯೋ, ಆದ್ರೆ ರುದ್ರ ಹಾರೋಕೆ ಆಗೋದಿಲ್ಲ. ಅವನು ಮೇಲಕ್ಕೆ ಹೇಗೆ ಹೋಗ್ತಾನೆ? ಜಾದು ತಾತ, ಇಷ್ಟೊಂದ್ ಮೇಲ್ ಹೋಗುವಂತ ಮ್ಯಾಜಿಕ್ ರುದ್ರ ಹತ್ರ ಇದ್ದಿದ್ರೆ ನಾವ್ ನಿಮ್ ಹತ್ರ ಯಾಕೆ ಬರ್ತಾ ಇದ್ವಿ ಹೇಳಿ ಹೇಳಿ. ನೀನು ಮ್ಯಾಜಿಕ್ ಇಲ್ದೆ ಅದನ್ನ ತರೋಕಾಗ್ಲಿಲ್ಲ ಅಂದ್ರೆ ನೀನು ಮ್ಯಾಜಿಕ್ಕಿಗೂ ಕೂಡ ಯೋಗ್ಯನಲ್ಲ. ಚಿಂತೆ
ಮಾಡಬೇಡಿ ಮಾಯರಾ ವರುಣ್. ನನ್ಗೆ ಮ್ಯಾಜಿಕ್ ನ ಬಳಸದೆ ಕೂಡ ಈ ಷರತ್ತನ್ನ ಪಾರ್ ಮಾಡೋ ಯೋಗ್ಯತೆ ಇದೆ, ಮತ್ತೆ ಮ್ಯಾಜಿಕ್ ಲೈಕು ಇದ್ದೀನಿ. ಇದ್ಯಾವ ಹೊಸ ಎಡವಟ್ ಆಯ್ತಪ್ಪ ಇವಾಗ. ನಾನ್ ರುದ್ರನ ಸಹಾಯ ಮಾಡ್ಲೇಬೇಕು. ಅಂತರ್ ಮಂತರ್. ಬೇಡ ಮಾರ, ನೀನ್ ಮಾಡ್ಬೇಡ, ನಾನ್ ಮಾಡ್ತೀನಿ. ಅಯ್ಯೋ, ಇದೇನಾಯ್ತು? ನನ್ ಮ್ಯಾಜಿಕ್ ಕೂಡ ಮಾಯರಾ ಮ್ಯಾಜಿಕ್ ನ ಕಾಪಿ ಮಾಡ್ತಿದ್ಯಲ್ಲ. ಮಾಯಾ ಐಲ್ಯಾಂಡ್ ನ ಪರೀಕ್ಷೆಯಲ್ಲಿ ಯಾವುದೇ ಮ್ಯಾಜಿಕ್ ರುದ್ರನ್ಗೆ ಸಹಾಯ ಮಾಡೋ ಹಾಗಿಲ್ಲ. ನಿಮ್ಗೆಲ್ರೂ ಮ್ಯಾಜಿಕ್ ಉಲ್ಟಾ ಆಗುತ್ತೆ. ಈಗ ರುದ್ರ ಹೇಗೆ ಬಚಾವ್ ಆಗ್ತಾನೆ? ಈ ಮಾಯಾವಿ ಹೂಗಳ ಮೇಲೆ ಸಿಡಿಲಿನ ಯಾವ ಪರಿಣಾಮವೂ ಆಗ್ತಿಲ್ಲ ಅಂತ ನಾನು ಇವುಗಳನ್ನೇ ಬೆಳೆಸ್ತೀನಿ. ಯಾಕೆ ಮೋಡ ಅಣ್ಣವ್ರೆ, ಎಲ್ಲ ಸಿಡ್ಲು ಖಾಲಿ ಆಯ್ತು ಹೇಗೆ? ಓಹೋ, ರುದ್ರ ಇಲ್ಲ. ನಾನು ಈ ಟ್ವಿಸ್ಟರ್ ಸಹಾಯದಿಂದ ಮೇಲೆ ಹೋಗೋಕ್ ಪ್ರಯತ್ನ ಮಾಡಬೇಕು. ರುದ್ರ ಮೊದಲ ಪರೀಕ್ಷೆನ ಪಾರ್ ಮಾಡ್ದ. ಅವನ ಮ್ಯಾಜಿಕ್ ನ ಕೆಲವೊಂದು ಭಾಗನ ಅವನು ವಾಪಸ್ ಪಡ್ಕೊಂಡಿದ್ದಾನೆ. ರುದ್ರ ರುದ್ರನ ಮ್ಯಾಜಿಕ್ ಬಾಲ್ ಯಾಕಿಷ್ಟು ಚಿಕ್ಕದಾಯ್ತು? ಈ ರುದ್ರ ತನ್ನ ಮ್ಯಾಜಿಕ್ ನ ವಾಪಸ್ ಪಡ್ಕೊಳ್ಳೋದಕ್ಕೆ ದಾರಿ ಹುಡುಕಿದಾನೆ ಅಂತ ಅನ್ಸುತ್ತೆ. ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾವ್ ಹೇಗಾದ್ರೂ ಮಾಡಿ ಈ ಶೀಲ್ಡ್ ನ ನಾಶ ಮಾಡ್ಬೇಕು. ಆ ರುದ್ರ ತನ್ನ ಪೂರ್ತಿ ಪವರ್ನ ಪಡ್ಕೊಳ್ಳೋಕ್ಕೂ ಮುಂಚೆ ನಮ್ಮಿಬ್ರು ಶಕ್ತಿನ ಸೇರಿಸಿ ನಾವಿದನ್ನ ನಾಶ ಮಾಡ್ಬೇಕು. ಕೇಳಿ, ಮೊದಲ ಪರೀಕ್ಷೆ ತುಂಬಾ ಸುಲಭ ಇತ್ತು. ಅದರಿಂದ ಪಾರಾಗಿದ್ದಕ್ಕೆ ನಿನ್ನನ್ನ ನೀನು ದೊಡ್ಡ ಮ್ಯಾಜಿಷಿಯನ್ ಅನ್ಕೋಬೇಡ. ಈ ಪರೀಕ್ಷೆ ನಿನ್ನ ಬುದ್ಧಿಗೆ ಸವಾಲಾಗಿರುತ್ತೆ. ನೀನ್ ಮೊದ್ಲು ಲಾವಾ ವ್ಯಾಲಿನ ದಾಟ್ಕೊಂಡು ಆ ಚಂದ್ರನಂತಿರೋ ಕಲ್ಲಿನ ಮೇಲೆ ಹೋಗ್ಬೇಕಾಗುತ್ತೆ. ಅಯ್ಯೋ, ಇದೇನ್ ನಡೀತಾ ಇದೆ? ನೀವು ಸಿಡ್ಲಿನ ಬೀಳಿಸ್ತಾ ಇದ್ದೀರೋ ಇಲ್ಲ ಲಾವಾ ಮೇಲೆ ತಳ್ತಾ ಇದ್ದೀರೋ? ರುದ್ರ ನೀನ್ ಹೇಗೆ? ಈ ಷರತ್ತನ್ನ ರುದ್ರ ಸುಲಭವಾಗಿ. ರುದ್ರ ಹುಷಾರು. ಈ ಕಲ್ಲುಗಳು ಪೂರ್ತಿ ಮುಂದಕ್ಕೂ ಹೋಗ್ತಿಲ್ಲ, ಹಿಂದಕ್ಕೂ ಬರ್ತಿಲ್ಲ. ನಾನಿವ್ರ ದಾಟಿ ಮುಂದೆ ಹೇಗ್ ಹೋಗ್ಲಿ? ಅಯ್ಯೋ, ಈ ಕಲ್ಲು ರುದ್ರನ ಲಾಭ ಮಧ್ಯ ನಿಲ್ಸಿ ತೂಗಿಸ್ತಾ ಇದೆಯಲ್ಲ. ಬುದ್ಧಿವಂತಿಕೆಯ ಪರೀಕ್ಷೆ. ನನ್ಗೆ ಅನ್ಸುತ್ತೆ ಈ ಕಲ್ಲುಗಳು ಎರಡು ಕಡೆಯಿಂದ ಬೇರೆ ಬೇರೆ ದಿಶೆಗಳಲ್ಲಿ ಹೋಗ್ತಿವೆ. ಒಂದ್ ವೇಳೆ ನಾನ್ ನನ್ನಲ್ಲಿರೋ ಸ್ವಲ್ಪ ಮ್ಯಾಜಿಕ್ ಇಂದ ಇವೆರಡನ್ನು ಬೇರ್ಪಡಿಸಿದ್ರೆ ಮುಂದಿರೋ ಭಾಗ ಮುಂದಕ್ಕೆ ಹೊರಟೋಗುತ್ತೆ.
ಅದ್ಭುತ ರುದ್ರ. ಅದ್ಭುತವಾಗಿತ್ತು ರುದ್ರ. ಈ ಹುಡುಗ ಅಂತೂ ಅದ್ಭುತವಾಗಿದ್ದಾನೆ. ವಿಶೇಷವಾದ ಧೈರ್ಯ ಮತ್ತೆ ಬುದ್ಧಿ ಇದೆ ಅವನಿಗೆ. ಆದ್ರೆ ಪರೀಕ್ಷೆನೆ ಪಾಸ್ ಮಾಡ್ತಾನೋ ಇಲ್ವೋ? ರುದ್ರ ನಿಧಾನವಾಗಿ ತನ್ನ ಪವರ್ಗಳನ್ನೆಲ್ಲ ವಾಪಸ್ ಪಡ್ಕೊತಿದ್ದಾನೆ. ನಾನ್ ಮೆಡಿಟೇಟ್ ಮಾಡಿ ಅವನನ್ನ. ನೀನಿಗೆ ಕಣ್ ಮುಚ್ಕೊಂಡು ಕೂತ್ಕೊಂಡಿದ್ದು ತುಂಬಾನೇ ಜಾಸ್ತಿ ಆಯ್ತು. ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ಆ ರುದ್ರ ಎಲ್ಲ ಮ್ಯಾಜಿಕ್ನು ವಾಪಸ್ ತಗೋಬಹುದು. ನಾನೇ ಏನಾದ್ರೂ ಮಾಡ್ಲೇಬೇಕು. ಅಕೃಂಗ ಮಕೃಂಗ ಎಂತ ಮ್ಯಾಜಿಕ್ ಮಾಡ್ತೀನಂದ್ರೆ ಮ್ಯಾಜಿಕ್ ನಾಲೆಜ್ ಬಾಲ್ ನನಗೆ ಹೇಳುತ್ತೆ ಏನ್ ನಾನು ಕೇಳ್ತೀನೋ. ಮ್ಯಾಜಿಕ್ ನಾಲೆಜ್ ಬಾಲ್ ಹೇಳು, ಹೇಗೆ ಮುರಿಯುತ್ತೆ ರುದ್ರನ ಮ್ಯಾಜಿಕ್ ಬಾಲ್ ಕವಚ? ಹೇಳು, ಎಲ್ಲಿ ಸಿಗುತ್ತೆ ಅಂತ ಪವರ್ಫುಲ್ ಮ್ಯಾಜಿಕ್ ಬ್ರೇಕರ್ ವೆಪನ್? ಹೇಳು ಮ್ಯಾಜಿಕ್, ಹೇಳು ಹೇಳು. ಹಾಗಾದ್ರೆ ರುದ್ರನ ಅರಮನೆಯಲ್ಲೇ ಇದೆ ರುದ್ರನ ಮ್ಯಾಜಿಕ್ ಶೀಲ್ಡ್ ನ ಮುರಿಯುವಂತಹ ಮ್ಯಾಜಿಕಲ್ ಸ್ವಾರ್ಡ್. ಸನ್ ಸಿಟಿ ಮಕುಂಗ ಬರ್ತಿದ್ದಾನೆ ನಿನ್ ಸಿಟಿನ ಸನ್ಸೆಟ್ ಮಾಡೋದಕ್ಕೆ. ಹೌದು, ಮಕುಂಗ ಈಗ ರುದ್ರ ಸಿಟಿಗೆ ಹೋಗ್ತಾ ಇದ್ದಾನೆ. ಒಂದ್ ವೇಳೆ ಅವನಿಗೆ ಸ್ವೋರ್ಡ್ ಸಿಕ್ಬಿಟ್ರೆ ಎಲ್ಲಾನು ಡಿಸ್ಟ್ರಾಯ್ ಆಗ್ಬಿಡುತ್ತೆ. ನಾವು ಏನಾದ್ರೂ ಮಾಡಬೇಕು. ಈ ಮ್ಯಾಜಿಕಲ್ ಸ್ಕ್ರೋಲ್ನ ಮುಖಾಂತರ ನಾವು ರುದ್ರನಿಗೆ ಇನ್ಫಾರ್ಮ್ ಮಾಡಬಹುದು. ಮಕುಂಗ ನಿನ್ನ ಮ್ಯಾಜಿಕಲ್ ಸುರಕ್ಷಾ ಕವಚ ಒಡೆಯೋಕೆ ಸನ್ ಸಿಟಿ ಹೋಗ್ತಿದ್ದಾನೆ. ಅವನ್ಗೇನಾದ್ರೂ ನಿನ್ ಸ್ವೋರ್ಡ್ ಸಿಕ್ಬಿಟ್ರೆ ನಿನ್ ಮ್ಯಾಜಿಕ್ ಹೊಟ್ಟೋಗುತ್ತೆ. ಆಮೇಲೆ ಮಂಕಿ ಐಲ್ಯಾಂಡ್ ಏನ್ಬಿಡು ಸನ್ ಸಿಟಿನೂ ಕಳ್ಕೋತೀವಿ. ನಾನ್ ಹಾಗಾಗಕ್ ಬಿಡೋದಿಲ್ಲ ಗೆಳೆಯರೆ. ಇನ್ನೇನ್ ಕೊನೆ ಷರತ್ತು ಮಾತ್ರ ಉಳ್ಕೊಂಡಿದೆ. ಅದಾದ್ಮೇಲೆ ನನ್ಗೆ ನನ್ನ ಎಲ್ಲ ಮ್ಯಾಜಿಕಲ್ ಪವರ್ ಸಿಗ್ಬಿಡುತ್ತೆ. ಆಮೇಲೆ ಮಕುಂಗ ಮತ್ತೆ ಪಂಡ್ರಂಗನ ನನ್ನಿಂದ ಯಾರೂ ಕಾಪಾಡಕ್ಕಾಗೋದಿಲ್ಲ. ಮಾಡಿದ್ದಣ್ಣು ಮಾರಾಯ, ಇದಂತೂ ನನಗೆ ತುಂಬಾ ಸುಲಭ ಅನ್ನಿಸ್ತಾ ಇದೆ. ನಮಗೆ ನೇರವಾಗಿ ದಾರಿ ಕಾಣಿಸ್ತಿದ್ಯಲ್ಲ. ಬೆಸ್ಟ್ ಆಫ್ ಲಕ್ ರುದ್ರೋ. ರುದ್ರ, ಕೊನೆಯ ಪರೀಕ್ಷೆನ ನೀನು ಒಬ್ಬಂಟಿಯಾಗಿ ಎದುರಿಸಬೇಕು. ಕೇವಲ 1 ನಿಮಿಷ ಇದೆ ನಿನ್ನ ಹತ್ರ. ನನ್ನವರೆಗೂ ತಲುಪು. ಆ 2 ಮ್ಯಾಜಿಕಲ್ ಸ್ಟೋನ್ಸ್ ನನಗೆ ಕೊಟ್ಟು ನಿನ್ನ ಎಲ್ಲ ಶಕ್ತಿನ ವಾಪಸ್ ಪಡ್ಕೋ. ಒಂದ್ ವೇಳೆ ನೀನ್ ತಡ ಮಾಡಿದ್ರೆ ಆಗ ನಾನು ಶಾಶ್ವತವಾಗಿ ಮಾಯ ಆಗ್ಬಿಡ್ತೀನಿ. ಆಗ ನಿನ್ನ ಎಲ್ಲ ಮ್ಯಾಜಿಕಲ್ ಪವರ್ಸ್ಗಳು ಈಗಿರುವಂತದ್ದು, ಈ ಹಿಂದೆ ಇದ್ದಂಥದ್ದು ಅವೆಲ್ಲವೂ ಶಾಶ್ವತವಾಗಿ ನಿನ್ನಿಂದ ದೂರ ಆಗಿಬಿಡ್ತವೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ರುದ್ರನ ಮ್ಯಾಜಿಕ್ ಯಾರಿಗೆ ಕೂಡ ಕಿತ್ಕೊಳ್ಳೋಕೆ ಆಗೋದಿಲ್ಲ. ನನ್ಗೆ ಗೊತ್ತಿದೆ ಜಾದುದಾದ, ಖಂಡಿತ ಇಲ್ಲೇನೋ ಆಗುತ್ತೆ. ಈ ಷರತ್ತು ಇಷ್ಟು ಸುಲಭ ಇರೋದು ಅಸಾಧ್ಯ. ನನ್ಗೆ ಗೊತ್ತಿತ್ತು. ರುದ್ರ ಕಾಪಾಡು. ಮಾಯರಾ, ವರುಣ್, ರಂಗೀಲಾ. ರುದ್ರ, ನೀನು ನಿನ್ನ ಸ್ನೇಹಿತರನ್ನ ಕಾಪಾಡಕ್ ಹೋದ್ರೆ ನೀನು ನಿನ್ನ ಮ್ಯಾಜಿಕಲ್ ಪವರ್ಸ್ ನ ಶಾಶ್ವತವಾಗಿ ಕಳ್ಕೊಳ್ತೀಯ.
ರುದ್ರ ತನ್ನ ಮ್ಯಾಜಿಕ್ ನ ಯಾವಾಗ್ಲೂ ಬೇರೆಯವರಿಗೆ ಸಹಾಯ ಮಾಡಕ್ ಬಳಸಿದ್ದಾನೆ. ಮತ್ತೆ ಅದೇ ಮ್ಯಾಜಿಕ್ ಇಂದ ಯಾರಿಗಾದ್ರೂ ನಷ್ಟ ಆಗೋದಾದ್ರೆ ಅಂತ ಮ್ಯಾಜಿಕ್ ರುದ್ರಾಗೆ ಬೇಕಾಗಿಲ್ಲ. ಯೋಚ್ಸು, ನೀನು ಮ್ಯಾಜಿಕ್ಲೆಸ್ ಆಗೋಗ್ತೀಯಾ. ಹೆದರ್ಕೋಬೇಡಿ ಗೆಳೆಯರೇ, ನಾನ್ ನಿಮ್ಗೆಲ್ಲ ಏನೂ ಆಗೋದಕ್ ಬಿಡೋದಿಲ್ಲ. ನೀವು ಚೆನ್ನಾಗಿದ್ದೀರಾ ಗೆಳೆಯರೇ? ನಮ್ಗೇನೂ ಆಗಿಲ್ಲ ರುದ್ರ, ಆದ್ರೆ ನಿನ್ ಮ್ಯಾಜಿಕ್ ಅಂತೂ ನಿನ್ ಜೊತೆನೆ ಸವಾಲ್ ಸೋತ್ಬಿಡ್ತು. ಪರವಾಗಿಲ್ಲ ಗೆಳೆಯರೇ, ನಾನ್ ನನ್ನ ಮ್ಯಾಜಿಕ್ ವಾಪಸ್ ಪಡ್ಕೊಳ್ಳೋ ಬೇರೆ ದಾರಿನ ಹುಡ್ಕೋತೀನಿ. ಅದರ ಅವಶ್ಯಕತೆ ಏನೂ ಇಲ್ಲ ರುದ್ರ. ನಿನ್ನಷ್ಟು ಸಮರ್ಥರಾಗಿರೋರು ಯಾರು ಇಲ್ಲ ರುದ್ರ. ಇಲ್ಲಿವರೆಗೂ ಕೂಡ ಯಾರು ಒಂದ್ ಪರೀಕ್ಷೆನೂ ಪಾರಾಗಿಲ್ಲ. ಅಂತದ್ರಲ್ಲಿ 3 ಗೆದ್ದೆ. ನಾನ್ ಪಾರ್ ಮಾಡ್ಬಿಟ್ನಾ? ಆದ್ರೆ ಅದ್ ಹೇಗೆ? ಅದು ಈ ಪರೀಕ್ಷೆಯ ಉದ್ದೇಶನೇ ನಿನ್ನ ಒಳ್ಳೆತನನ ಟೆಸ್ಟ್ ಮಾಡೋದಾಗಿತ್ತು. ನೀನು ಮತ್ತು ನಿನ್ನ ಮ್ಯಾಜಿಕ್ ನ ಆಯ್ಕೆ ಮಾಡೋ ಬದಲು ನೀನು ನಿನಗಿಂತ ಜಾಸ್ತಿ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತೀಯ. ನೀನು ಮ್ಯಾಜಿಕ್ ನ ಬದಲಾಗಿ ನಿನ್ ಗೆಳೆಯರನ್ನ ಆರಿಸ್ಕೊಂಡೆ. ವೆರಿ ಗುಡ್, ಶಬಾಷ್. ಮಾಡಿದ್ದು ಮಾರಾಯ, ರುದ್ರಾಗೆ ಕೊನೆಗೂ ಒಂದ್ ಮ್ಯಾಜಿಕ್ ವಾಪಸ್ ಸಿಕ್ಬಿಡ್ತು. ಈಗ ಈ ಸ್ವರ್ಡ್ ನನ್ನ ಕೈಯಲ್ಲಿದೆ. ಈಗ ರುದ್ರನ ಮ್ಯಾಜಿಕಲ್ ಪವರ್ಸ್ ನ ಪಡ್ಕೊಳ್ಳೋದಕ್ಕೆ ಯಾರಿಂದನೂ ತಡೆಯೋಕ್ಕಾಗಲ್ಲ. ಮಕ್ಕಂಗ ತುಂಬಾ ಬೀಗಬೇಡ. ನಾನು ಹೇಗೆ ಹೇಳ್ತಿರೋ ನೀನ್ ಹಾಗೆ ಮಾಡ್ಬೇಕು. ಆಗ್ಲೇ ಶೀಲ್ಡ್ ನಾಶ ಆಗೋದು. ಇಲ್ದಿದ್ರೆ ಈ ಖಡ್ಗ 2 ತುಂಡಾಗುತ್ತೆ. ಮನರಂಗ, ಇದ್ಯಾಕೂ ಹೊಡೀತಾ ಇಲ್ಲ ಇನ್ನು. ಇಲ್ಲ 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 ಮಕ್ಕಂಗ, ಆ ರುದ್ರ ಉಳಿದಿರೋ ಪವರ್ಗಳನ್ನು ತಗೋತಿದ್ದಾನೆ. ನಾವು ಅದನ್ನ ಪಡ್ಕೊಳ್ಳೋದಕ್ಕೆ ಇದೇ ಸರಿಯಾದ ಅವಕಾಶ. ರುದ್ರ, ಏನಾಯ್ತು ನಿಂಗೆ? ರುದ್ರನಿಗೆ ಅವನ್ ಮ್ಯಾಜಿಕ್ ಪವರ್ ಸಿಕ್ಕಿದೆ, ಆದ್ರೆ ಪೂರ್ತಿ ಅಲ್ಲ. ಏನೋ ಒಂದ್ ಸಮಸ್ಯೆ ಆಗಿದೆ. ಯಾರೋ ಅವ್ರ ಹತ್ರ ಉಳಿದಿರೋ ಮ್ಯಾಜಿಕ್ ನ ಕದ್ದು ಬಿಟ್ಟಿದ್ದಾರೆ. ಇದು ಖಂಡಿತ ಮಕುಂಗ ಮತ್ತೆ ಪಂಡ್ರಂಗಾದೇ ಕೆಲಸ. ಅವರು ನನ್ನ ಮ್ಯಾಜಿಕಲ್ ಸುರಕ್ಷಾ ಕವಚನ್ನ ಮುರಿದು ಬಿಟ್ಟ. ನಾವು ಆದಷ್ಟು ಬೇಗ ಸನ್ ಸಿಟಿಗೆ ಹೋಗಿ ಅವರನ್ನ ತಡಿಬೇಕು. ರುದ್ರ, ನನಗ್ ನಂಬಿಕೆ ಇದೆ ನೀನು ಮಕ್ಕುಂಗ ಮತ್ತು ಪಂಡ್ರಂಗನ ಸೋಲಿಸ್ತೀಯ ಅಂತ. ನೀನು ಅವರನ್ನ ಸೋಲಿಸಿದ ತಕ್ಷಣ ನಿನ್ನ ಎಲ್ಲ ಮ್ಯಾಜಿಕ್ ಶಕ್ತಿನೂ ನಿನ್ನ ಹತ್ರ ವಾಪಸ್ ಬರುತ್ತೆ. ಹೋಗು, ಈ ದಾರಿ ನಿನಗೆ ಸನ್ ಸಿಟಿ ಹತ್ರ ಕರ್ಕೊಂಡು ಹೋಗುತ್ತೆ. ಬೆಸ್ಟ್ ಆಫ್ ಲಕ್ ರುದ್ರ. ಮನರಂಗ, ರುದ್ರನ ಮ್ಯಾಜಿಕಲ್ ಪವರ್ಸ್ ಎಲ್ಲ ನಮ್ಮೊಳಗೆ. ನನ್ಗೆ ಹೆಂಗ್ ಅನಿಸ್ತಿದೆ ಅಂದ್ರೆ ಈ ಭೂಮಿನೇ ಅಂಗೈಯಲ್ಲಿ ಆಡಿಸ್ಬೋದು ಅನ್ನಿಸ್ತಿದೆ.
ಇವಾಗ ನಾನು ಈ ಭೂಮಿನ ನಿಜವಾಗ್ಲೂ ಅಂಗೈಯಲ್ಲಿ ಆಡಿಸ್ತಿದ್ದೀನಿ. ನನ್ನ ಒಳಗಂತೂ ರುದ್ರನ್ ಪವರ್ಸ್ ಫೈರ್ ತರ ಫ್ಲೋ ಆಗ್ತಿದೆ. ನಾನೀಗ ಮೆಡಿಟೇಷನ್ ಅಲ್ಲ, ಡಿಸ್ಟ್ರಾಕ್ಷನ್ ಮಾಡ್ಬೇಕಾಗಿದೆ. ರುದ್ರ ಮತ್ತಿ ಸನ್ ಸಿಟಿನ ಕಾಪಾಡೋರು ಯಾರಿದ್ದಾರೆ? ಮೊದ್ಲು ಅಲ್ಲಿರೋ ರುದ್ರನ ಅರಮನೆ ಬೀಳುತ್ತೆ, ಆಮೇಲೆ ಸನ್ ಸಿಟಿಯ ಪ್ರತಿ ಮನೆಗಳು. ರುದ್ರ, ಪಂಡ್ರಂಗ ಮತ್ತು ಮಖುಂಗನಿನ ಮ್ಯಾಜಿಕಲ್ ಪವರ್ಸ್ ದುರುಪಯೋಗ ಮಾಡ್ತಿದ್ದಾರೆ. ಟೆನ್ಷನ್ ನಾಟ್ ಮಾಯರಾ, ಇವ್ರಲ್ಲಿ ಉರಿತಿರೋ ಬೆಂಕಿಗೆ ರುದ್ರ ಈಗ್ಲೇ ನೀರು ಹಾಕ್ತಾನೆ. ಸಿಬಾಯಿಸ್ಕಾ ವಾಟರ್ ಶೀಲ್ಡು. ರುದ್ರ, ಒಂದ್ ನಿಮಿಷ ಮಖುಂಗ, ಮೊದ್ಲು ಪೂರ್ತಿ ಬೆಂಕಿ ಆದ್ರೂ ಆರ್ಲಿ. ಮಾಡಿದ್ದಣ್ಣೋ ಮಾರಾಯ. ರುದ್ರ ಬರ್ತಿದ್ದ ಹಾಗೆ ಇವರಿಬ್ಬರಿಗೂ ಒಂದ್ ಗತಿ ಕಾಣಿಸ್ಬಿಟ್ಟ. ರುದ್ರ, ಒಳ್ಳೇದಾಯ್ತು ನೀನಾಗ್ ನೀನ್ ಇಲ್ಲಿಗೆ ಬಂದಿದ್ದು. ಈಗ ನಾನು ಸನ್ ಸಿಟಿ ಜೊತೆಗೆ ನಿನ್ನ ಕೂಡ ಎಂಡ್ ಮಾಡ್ಬಿಡ್ತೀನಿ. ಮಖುಂಗ, ನಂದೇ ಪವರ್ಸ್ ಕತ್ಕೊಂಡು ನನ್ಗೇನೆ ಹೆದರ್ಸ್ತಿದ್ಯಾ? ರುದ್ರ, ನೀನಿನ್ನು ತುಂಬಾ ಚಿಕ್ಕ ಹುಡುಗ. ಇಷ್ಟು ಮ್ಯಾಜಿಕ್ ಮತ್ತೆ ಇಷ್ಟು ಪವರ್ಗಳ ಸಾಮರ್ಥ್ಯ ಕೂಡ ಗೊತ್ತಿಲ್ಲ. ನಾನು ನಿನಗೆ ತೋರಿಸ್ತೀನಿ ನಿನ್ನ ನಿಜವಾದ ಶಕ್ತಿಗಳನ್ನ. Zibaiska Wind Creator. ಮಖುಂಗ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ನಿನ್ನ ಮ್ಯಾಜಿಕ್ ಅಂತೂ ನಮ್ಮ ಹತ್ರ ಇದೆ ರುದ್ರ, ಮತ್ತೆ ನಮ್ಮ ಮೇಲೆ ನಮಗೆ ಖಂಡಿತ ಅನುಮಾನ ಇಲ್ಲ. Zibaiska Tornado Starto. ರುದ್ರ, ಎದ್ದೇಳು.
ಇನ್ನೂ ಜೋರಾಗಿ ಮಾಡಿದ್ದುಣ್ಣೋ ಮಾರಾಯ, ಈ ಗೋಡೆ ಅಂತೂ ನಿಲ್ತಾನೆ ಇಲ್ವಲ್ಲ. ಏನಾಯ್ತು ಮಕುಂಗ ಪಂಡ್ರಂಗ? ಈಗ ರುದ್ರ ನೆಲದ ಮೇಲೆ ಇದ್ದಾನಲ್ವಾ? ನಿಮ್ ಮುಂದೆ ನಿಂತಿದ್ದಾನೆ. ನಿಮ್ಮಲ್ಲಿ ದಾಳಿ ಮಾಡೋ ದಮ್ಮಿಲ್ವಾ? ಮಕುಂಗ ಪಂಡ್ರಂಗ, ದಾಳಿ ಏನೋ ನಿಮ್ದೆ, ಆದ್ರೆ ಪವರ್ಸ್ ರುದ್ರದೇ. ಅದಕ್ಕೆ ಏಟಾದ್ರೂ ಜೋರಾಗಿ ಆಗುತ್ತೆ. ಪನರಂಗ, ಈಗ ನಾವು ಮಾಡ್ಲಿಲ್ಲ ಅಂದ್ರೆ ಇನ್ಯಾವತ್ತಿಗೂ ಇಲ್ಲ. ನನ್ಗೆ ಬೇಕಾಗಿದ್ದು ಇದೇನೆ. ಇಬಾಯಿಸ್ಕಾ ಸಿಬಾಯಿಸ್ಕಾ ಮಿರರ್ ಶೇಡ್ ರಿಫ್ಲೆಕ್ಟೋ. Ibaiska, Zibaiska, Ibaiska. ಮಕುಂಗ ಪಂಡ್ರಂಗ, ನನ್ ಪವರ್ ಜೊತೆ ಆಟ ಆಡಿದ್ ಜಾಸ್ತಿ ಆಯ್ತು. ಈಗ ನಾನ್ ನಿಮ್ಗೆ ನನ್ ನಿಜವಾದ ಪವರ್ಸ್ ತೋರಿಸ್ತೀನಿ. ಇಬಾಯಿಸ್ಕಾ ಜಿಬಾಯಿಸ್ಕಾ ಮಿರರ್ ಕೇಜೋ. ಮಾಡಿದ್ದುಣ್ಣೋ ಮಾರಾಯ, ರುದ್ರ ಇವ್ರು ನಿಜವಾಗ್ಲೂ ದೊಡ್ಡ ದೈತ್ಯರೇ ಅನ್ಸುತ್ತೆ. ಇವ್ರನ್ನ ಇದ್ರೊಳಗಡೆ ನಾವು ಬಚ್ಚಿಡೋದು ಒಳ್ಳೇದಲ್ಲ ಅನ್ಸುತ್ತೆ ನೋಡು. ರಂಗೀಲ, ಇದ್ರೊಳಗಿಂದ ಅವರು ಯಾವತ್ತೂ ಹೊರಗೆ ಬರಕ್ಕಾಗಲ್ಲ. ಒಂದ್ ವೇಳೆ ಅವರು ತಮ್ಮ ಮ್ಯಾಜಿಕ್ ಬಳಸಿದ್ರು ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಇದು ಗಾಜಿನ ಪಂಜರ ಮನರಂಗ. ಅಟ್ಯಾಕ್ ಮಾಡಿದ್ರೆ ನಮ್ಮ ಮೇಲೆನೆ ರಿಫ್ಲೆಕ್ಟ್ ಆಗುತ್ತೆ. ಮಕುಂಗ, ನೀನ್ ಭೂಮಿ ಮೇಲೆ ಇರೋದಕ್ಕೆ ಲಾಯ್ಕೆ ಇಲ್ಲ. ಅದಕ್ಕೆ ನಾನ್ ನಿನ್ನ ಶಾಶ್ವತವಾಗಿ ಸ್ಪೇಸ್ಗೆ ಕಳಿಸ್ತಾ ಇದ್ದೀನಿ. ಅಲ್ಲಿಬ್ರು ಗೆಳೆಯರೆ ಆರಾಮವಾಗಿ ಒಂದೇ ಸಲ ಬೋರ್ ಆಗಿ. ಇಬಾಯಿಸ್ಕಾ ಜಿಬಾಯಿಸ್ಕಾ ಫಾರ್ ಎವರ್ ಸ್ಪೇಸೋ. ರುದ್ರ ಥ್ಯಾಂಕ್ ಯು ರುದ್ರ, ನೀನು ಮತ್ತೆ ಮಂಕಿ ಐಲ್ಯಾಂಡ್ ಅನ್ನ ಕಾಪಾಡ್ಬಿಟ್ಟೆ. ಹಾ, ಮತ್ತೆ ನಮ್ಮ ಬನಾನಾ ಫೆಸ್ಟಿವಲ್ ಕೂಡ. ಕಿಂಗ್ ಮಂಕೂಸ ಮತ್ತೆ ಕ್ವೀನ್ ಮಂಕೀನ ಇಷ್ಟು ಒಳ್ಳೆ ಉತ್ಸವವನ್ನ ರುದ್ರ ಹಾಳ್ ಮಾಡಕ್ಕೆ ಹೇಗ್ ಬಿಡ್ತಾನೆ? Watch India's largest kids library only on Jio Hotstar. Download the app now.